ಇಲ್ಲಿ ನೋಡಿ ನಮ್ಮ ಬೆಕ್ಕು ಏನಂತಾರೆ ಈ ಚಪಾತಿ ಹಿಡಿಯೋದಕ್ಕೋಸ್ಕರ ಪ್ಲ್ಯಾನ್ ಹೆಂಗೆ ಹಾಕ್ಲತ್ತದ ನೋಡಿ ಗೈಸ್. ಫೈನಲಿ ಲೈಟ್ ಬಂತು. ಏನಂತಾರೆ ಇವಾಗ ಹಾಕೋತೇನೋ ನೋಡ್ರಿ. ನೋಡ್ರಿ ಎಷ್ಟು ಚದರ ಅದು. ಹಲೋ ಹಾಯ್ ಅಂತ ಹೇಳ ಸಬ್ಸ್ಕ್ರೈಬರಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀಕಾಂತ್ ಸಾಹು. ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ. ನಾನು ಡೈಲಿ ಬ್ಲಾಗಿಂಗ್ನ ಶುರು ಮಾಡಿದ್ದೀನಿ. ಇವಾಗ ಡೈಲಿ ಬ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಬ್ಲಾಗ್ನ ನೋಡ್ತಾಯಿರಿ. ಡೈಲಿ ಬ್ಲಾಗ್ನ ಬಿಡ್ತಾ ಇರ್ತೀನಿ. ಅಲ್ಲಿ ನೋಡ್ತಾಯಿದ್ದೀರಾ ನಾಯಿಗಳು ಕೂಡ್ತಾವೆ ನಮ್ಮ ಮನೆ ಹತ್ರ. ಅಲ್ಲೊಂದಿತ್ತು, ಎಲ್ಲಿ ಹೋಗ್ಯದೇನೋ. ಇದು ಒಂದೇ ಉಳ್ದದ. ಓಕೆ, ಏನಿಲ್ಲ ಗೈಸ್. ಏನಂತಾರೆ ಬ್ಲಾಗ್ನ ಮಾಡೋದು ತುಂಬ ದಿನಗಳಾಯಿತು. ಹಾಗೆ ಡೈಲಿ ಬ್ಲಾಗ್ನ ಬಿಡೋಣ ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಬ್ಲಾಗ್ ಬಿಡೋದಕ್ಕೋಸ್ಕರನೇ ಇವಾಗ ಏನಂತಾರೆ ಡೈಲಿ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಓಕೆ ಬನ್ನಿ. ಏನಪ್ಪ ಅಂತಂದರೆ ನಾನು ನೋಡ್ತಾಯಿದ್ದೆ ವ್ಲಾಗ್ಸು ತೋರಿಸ್ತೀನಿ ಬನ್ನಿ ನಿಮಗೆ. ನಾನು ಯಾವ ವ್ಲಾಗ್ ನೋಡ್ತಾಯಿದ್ದೆ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಾ. ನಾನು ಇವ್ರದ್ದು ಬ್ಲಾಗ್ ನೋಡ್ತೀನಿ. ಹಾಗೆ ಸ್ಯಾಮ್ ಸಮೀರ್ ಅವರು ಅಂತಿದ್ದಾರಲ್ಲ, ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ, ಅವ್ರ ಬ್ಲಾಗು ಕೂಡ ನೋಡ್ತೀನಿ. ಹಾಗೆ ಸೌರವ್ ಜೋಶಿ ಅವ್ರ ಬ್ಲಾಗ್ ಕೂಡ ನಾನು ಕಂಟಿನ್ಯೂ ಆಗಿ ನೋಡ್ತಾ ಇರ್ತೀನಿ. ಇವರು ವ್ಲಾಗ್ ಎಲ್ಲ ನೋಡಿ ಏನಂತಾರೆ ನನಗೆ ಒಂಥರ ಏನಪ್ಪ ಅಂತಂದ್ರೆ ಆ ವ್ಲಾಗ್ ನೋಡಿ ಇದೇ ಥರ ನಾನು ವ್ಲಾಗ್ ಮಾಡಬೇಕು. ವ್ಲಾಗಲ್ಲಿ ಏನು ಹೇಳಬೇಕಪ್ಪ ಅಂತಂದರೆ ಏನೋ ಬೋರ್ ಆಗಬಾರ್ದು, ಏನಾಗಬಾರ್ದು, ಚೆನ್ನಾಗಿ ವ್ಲಾಗ್ ಮಾಡಬೇಕು ಅಂತ ನಾನು ವ್ಲಾಗ್ ಮಾಡೋದಕ್ಕೋಸ್ಕರ ಡೈಲಿ ವ್ಲಾಗ್ನ ನೋಡ್ತಾ ಇರ್ತೀನಿ ಗೈಸ್. ಅದಕ್ಕೋಸ್ಕರ ಇದೇ ಥರ ನಾನು ವ್ಲಾಗ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಏನು ಮಾಡ್ತಾರಪ್ಪ ಅಂದ್ರೆ ಶೇರ್ ಮಾಡಿರಿ ನನ್ನ ವ್ಲಾಗ್ನ. ಓಕೆ ಬನ್ನಿ, ಮುಂದೆ ವ್ಲಾಗನ್ನು ತೋರಿಸ್ತಾ ಇರ್ತೀನಿ. ಇಲ್ಲಿ ನೋಡಿ ಗೈಸ್, ಚಕ್ರಚನ್ಯ ಅವ್ರ ತಂಗಿ ಕರ್ಕೊಂಡು ಏನಂತಾರೆ ಯಾವ ಕಡೆನೋ ಹೋಗ್ತಾ ಇದ್ದಾನೆ. ಯಾವಲೋ ಮಾರ್ಕೆಟ್ಗೋ ಸ್ಕೂಲಿಗೋ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ, ಏನೋ ತೊಗೋಬೇಕಂತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದಾರೆ. ಅವ್ರ ತಂಗಿಗಳು ಏನಂತಾರೆ ಚಕ್ರಚನ್ಯ ಅವ್ರ ತಂಗಿ ರೀಲ್ಸ್ ನೋಡ್ಕೊಂಡೆ ಕೂಡ್ತಾಳಂತೆ ಗೈಸ್. ಏನಂತಾರೆ ನಾವು ವಂಶಿಕಂತಾರೆ ರೀಲ್ಸ್ ನೋಡ್ಕೊಂಡೆ. ಅವ್ರ ತಂಗಿಗೆ ಸ್ಕೂಲಿಗೆ ಒಯ್ದು ಬಿಡ್ತಾ ಇದ್ದಾನೆ ಗೈಸ್. ಅವ್ರ ತಂಗಿಗೆ ಸ್ಕೂಲಿಗೆ ಒಯ್ದು ಬಿಟ್ಟು ಏನಂತಾರೆ ಊಟ ಮಾಡೋಕ್ಕೆ ಬಂದಿದ್ದಾನೆ. ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರ ಬ್ಲಾಗು. ನಾನು ಅವರು ಏನಂತಾರೆ ಸಮೀರ್ದು ಹಾಗೆ ಇವ್ರು ಕೂಡ ಸೌರವ್ ಜೋಶಿ ಇವರೆಲ್ಲ ಬ್ಲಾಗನ್ನು ಕಂಟಿನ್ಯೂ ಆಗಿ ನೋಡ್ತೀನಿ. ಹಾಗೆ ಇದೇ ಥರ ನಾನು ಮಾಡಬೇಕಲ್ಲಪ್ಪ ಅನ್ನೋದು ನನ್ನ ಮನಸ್ಸಲ್ಲಿ ಬರುತ್ತೆ ಗೈಸ್. ಆದರೆ ನಾನು ಯಾವಾಗ ಡೈಲಿ ಬ್ಲಾಗಿಂಗ್ ಮಾಡ್ಬೇಕಂತೀನಿ ನೋಡಿ, ಅವಾಗೇ ಡೈಲಿ ಬ್ಲಾಗಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ ನೋಡೋಣ ಬನ್ನಿ. ಇವಾಗಿನ ಹಿಡಿದು ಡೈಲಿ ಬ್ಲಾಗಿಂಗ್ನ ಶುರು ಮಾಡಬೇಕಂತ ಇದು ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಇಲ್ಲ ಅನ್ನೋದು. ಬನ್ನಿ ಬ್ಲಾಗಲ್ಲಿ ಏನಂತಾರೆ ಚಕ್ರಜನ್ಯ ಅವ್ರದ್ದು ಬ್ಲಾಗು ಎಡಿಟ್ ಮಾಡ್ಬೇಕಂತೆ. ಹಾಗೆ ಎಲ್ಲಿಗೂ ಹೋಗ್ತಾ ಇದ್ದಾನೆ ಕಾಲೇಜ್ಗೆ. ಎಲ್ಲಿಗೂ ಹೋಗಿ ಬಂದು ಅವ್ರ ವೀಡಿಯೋನ ಎಡಿಟ್ ಮಾಡ್ತಾನಂತೆ. ಅಲ್ಲಿ ನೋಡಿದ್ರೆ ಅವ್ರ ನಾಯಿಗೋಸ್ಕರ ಏನೋ ಹಾಕಿದ್ದಾನೆ ಅವನು. ಇವ್ರ ವ್ಲಾಗು ತುಂಬ ಚೆನ್ನಾಗಿರುತ್ತೆ ಗೈಸ್, ನೀವು ನೋಡ್ತಾಯಿರಿ. ಇವ್ರ ಚಾನಲ್ ಹೆಸರೇನಪ್ಪ ಅಂದ್ರೆ ಚಕ್ರಜನ್ಯ ವ್ಲಾಗ್ಸ್ ಅಂತಿರುತ್ತೆ. ಇವ್ರ ವ್ಲಾಗು ಕೂಡ ನೀವು ಡೈಲಿ ನೋಡಿ. ಫ್ಯಾಮ್ಲಿವಾಗಿ ಇರುತ್ತೆ. ಫ್ಯಾಮ್ಲಿ ವ್ಲಾಗು ನೋಡ್ತಾಯಿರಿ. ನಂದು ಕೂಡ ಫ್ಯಾಮ್ಲಿ ವ್ಲಾಗೆ ಗೈಸ್. ಅದಕ್ಕೋಸ್ಕರ ನಂದು ಕೂಡ ಡೈಲಿಯಾಗಿ ನೋಡ್ತಾಯಿರಿ. ಸಪೋರ್ಟ್ ಮಾಡಿರಿ ತುಂಬ, ಯಾಕಂದರೆ ನಾನು ಡೈಲಿ ಬ್ಲಾಗಿಂಗ್ನ ಶುರು ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಗೈಸ್, ಏನಪ್ಪ ಅಂತಂದರೆ ಚಕ್ರಜನ್ಯ ಅವ್ರ ವ್ಲಾಗ್ಸ್ನ ನೋಡ್ತಾ ಕುಂತಿದ್ನಲ್ಲ. ಹಾಗೆ ಏನಂತಾರೆ ನೋಡ್ತಾ ಬಂದು ಸುಮ್ಮನೆ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಅದಕ್ಕೋಸ್ಕರ ಸುಮ್ಮನೆ ಬಂದು ಇಲ್ಲಿ ಕುಂತಿದ್ದೀನಿ. ನೋಡ್ತಿದ್ರೆ ಫುಲ್ ಓಪನ್ ಆಗಿದೆ ನಮ್ಮ ಪ್ಲೇಸು. ನೋಡ್ತಾಯಿದ್ರೆ ಅಲ್ಲಿವರೆಗೂ ಅಲ್ಲಿ ಕಾಣ್ತೈತಲ್ಲ ಗೈಸ್, ಆ ಮನೆವರೆಗೂ ನಮ್ಮ ಜಾಗನೇ ಐತೆ. ಈ ಕಡೆಯಿಂದ ಇಲ್ಲಿವರೆಗೂ ನಮ್ಮದೇ ಐತೆ. ಫುಲ್ ಓಪನ್ ಪ್ಲೇಸು. ಏನಂತಾರೆ ಮನೆ ಕರೆದ್ರೆ ಆಗುತ್ತೆ ಒಂದು 10-15 ಮನೆ ಅಂತೂ ಚೆನ್ನಾಗಿ ಬೀಳುತ್ತೆ. ಅಷ್ಟು ಜಾಗ ಏನಿರುತ್ತೆ ಏನಂತಾರೆ ಓಪನ್ ಆಗಿದೆ. ಅದಕ್ಕೋಸ್ಕರ ನೈಟ್ ಟೈಮಲ್ಲಿ ಗಾಳಿ ಅನ್ನೋದು ಪೂರಾ ನಮ್ಮ ಮನೇಲೇ ಬರುತ್ತೆ. ಅದೇ ಕಡೆ ಡೈರೆಕ್ಷನಲ್ಲಿ ಐತಲ್ಲ ಡೋರು, ಇದೆ ಅಪೋಸಿಟು ಅನ್ನೋದು. ಅದಕ್ಕೋಸ್ಕರ ಗಾಳಿ ತುಂಬ ಏನಂತಾರೆ ಒಳಗೆ ಬಂದುಬಿಡುತ್ತೆ. ಏನಂತಾರೆ ಹೊರಗಡೆ ಮಲ್ಕೊಂಡ್ರೆ ಅಷ್ಟೇ ಕತೆ ಚಳಿಲಿ. ಅಲ್ಲಿ ನೋಡ್ರಿ ಕೋಳಿ ಮಗನ ಏನಂತಾರೆ ಹಾಕಿರೋ ಜಾಗನೇ ಇದು ಬಂದ್ಲೆ ಕುಂತು ಬಿಡುತ್ತದು. ನಾನು ವ್ಲಾಗಿಂಗ್ ಶುರು ಮಾಡಿರೋದು ತುಂಬ ಇದಾಯಿತು, ಆದರೆ ಯಾರೂ ಸಪೋರ್ಟೇ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬರ್ ಅಂತೂ ತುಂಬ ಕಡಿಮೆ ಇದ್ದಾವೆ. ಅಂದರೂ ಕಡಿಮೆ ಇದ್ದರೂ ಕೂಡ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಒಂದಿನ ನನ್ನ ಸಬ್ಸ್ಕ್ರೈಬರ್ ಕೂಡ 100K ಸಬ್ಸ್ಕ್ರೈಬರ್ ಆಗ್ತಾರೆ. ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅಂತ ಕಾಯ್ತಾಯಿದ್ದೀನಿ. ಸಿಲ್ವರ್ ಪ್ಲೇ ಬಟನ್ ಬಂದರೆ ಪಕ್ಕ ಗೈಸ್ ಅವಾಗಿನ ಹಿಡಿದು ತುಂಬ ಚೆನ್ನಾಗಿ ಏನಂತಾರೆ ಪ್ರಯತ್ನ ಪಟ್ಟು ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಾನು 100K ಸಬ್ಸ್ಕ್ರೈಬರ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಇನ್ನೂ ಏನಂತಾರೆ
96,000 ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ. ಅಲ್ಲಿವರೆಗೂ ಕೂಡ ಪ್ರಯತ್ನ ಪಟ್ಟು 100K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ತೀನಿ. ಸಿಲ್ವರ್ ಪ್ಲೇ ಬಟನ್ನ ಫಸ್ಟ್ ನಮ್ಮ ತಾಲೂಕದಲ್ಲಿ ನಾನೇ ತೊಗೊಂಬರ್ಬೇಕು ಅಂತ ಪ್ಲ್ಯಾನ್ ಹಾಕ್ತಾಯಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಬಂದರೆ ತುಂಬ ಚೆನ್ನಾಗಾಗುತ್ತೆ. ಸಿಲ್ವರ್ ಪ್ಲೇ ಬಟನ್ ಬಂದರೆ ಅವಾಗ ಗೊತ್ತಾಗುತ್ತೆ ಯೂಟ್ಯೂಬ್ ಪವರ್ ಏನು ಅಂತ. ಯೂಟ್ಯೂಬಿಂದ ಏನೇನು ಮಾಡ್ಬೋದು, ಏನೇನಿಲ್ಲ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ವೀಡಿಯೋ ಮಾಡ್ತಾಯಿದ್ರೆ ಏನಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಸುಮ್ಮನೆ ಫಾಲ್ತು ಅಂತಾರೆ. ಅದಕ್ಕೆ 100K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಸಿಲ್ವರ್ ಪ್ಲೇ ಬಟನ್ ಬಂದಾಗ ತೋರಿಸ್ತೀನಿ ಗೈಸ್ ಏನು ಅನ್ನೋದು, ಯೂಟ್ಯೂಬ್ ಏನು ಮಾಡುತ್ತೆ ಏನಿಲ್ಲ ಅನ್ನೋದು. ಅಲ್ಲಿವರೆಗೂ ಡೈಲಿ ಬ್ಲಾಗ್ನ ಬಿಡ್ತೀನಿ, ಪ್ರಯತ್ನ ಪಡ್ತಾನೆ ಇರ್ತೀನಿ ಗೈಸ್. ಡೈಲಿ ಬ್ಲಾಗಿಂಗ್ನ ಏನಂತಾರೆ ಕಂಟಿನ್ಯೂ ಆಗಿ ಇಡ್ತೀನಿ. ಏನಂತಾರೆ ಡೈಲಿ ಏನಪ್ಪ ಅಂತಂದರೆ ಡೈಲಿ 8 ಗಂಟೆಗೆ ನನ್ನ ಬ್ಲಾಗ್ ಬರುತ್ತೆ ಯೂಟ್ಯೂಬಲ್ಲಿ. ಬೆಳಿಗ್ಗೆ 8 ಗಂಟೆ ಸ್ಟಾರ್ಟಿಂಗ್ 8 ಗಂಟೆಗೆ ನನ್ನ ಬ್ಲಾಗ್ಗೆ ಬರುತ್ತೆ, ಅಪ್ಲೋಡ್ ಮಾಡ್ತೀನಿ. ಅವಾಗ ಡೈಲಿ ಎಲ್ಲರೂ ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. 100K ಸಬ್ಸ್ಕ್ರೈಬರ್ ಆಗೋವರೆಗೂ ನನಗೆ ಸಪೋರ್ಟ್ ಮಾಡಿ. ಏನಂತಾರೆ ಇದೇ ಹೇಳ್ತೀನಿ, ನನ್ನ ಏನಂತಾರೆ ಅಭಿಮಾನಿ ದೇವರುಗಳಿಗೆ, ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇಲ್ಲಿ ನೋಡಿ ನಮ್ಮ ಬೆಕ್ಕು ಏನಂತಾರೆ ಚಪಾತಿ ಹಿಡಿಯೋದಕ್ಕೋಸ್ಕರ ಪ್ಲ್ಯಾನ್ ಹೆಂಗೆ ಹಾಕ್ಲತ್ತದ. ಆಲ್ರೆಡಿ ಅವಾಗಿನ ಹಿಡಿದು ಕಾಯ್ಕೋತ ಕುಂತದ ಇಲ್ಲಿ ನೋಡಿ. ನಾನು ವೀಡಿಯೋ ಮಾಡೋದು ನೋಡಿ ನನಗೆ ನೋಡತ್ತಿತ್ತು, ಇವಾಗ ಆ ಕಡೆ ನೋಡತ್ತದ. ಏಯ್ ಟಾಮಣ್ಣ ನೋಡ್ತಾಯಿದ್ರೆ ಯಾವ ಥರ ಪ್ಲ್ಯಾನ್ ಹಾಕ್ಲತ್ತದ. ಫುಲ್ ಡೇಂಜರ್ ಪ್ಲ್ಯಾನ್ ಹಾಕ್ಲತ್ತದ, ಹಿಡಿಬೇಕು ಅನ್ನಿಸ್ಲತ್ತದ ಅಂತಂದ್ರೆ ಬೆಕ್ಕಿಗೆ. ಹಲೋ ಟಾಮಣ್ಣ ಹಾಕ್ತಾಯಿದೆ ಗೈಸ್, ಪ್ಲ್ಯಾನ್ ಅಂತೂ ಹಾಕ್ತಾಯಿದೆ. ಏನು ಮಾಡುತ್ತೋ ಗೊತ್ತಿಲ್ಲ ಅಂತಾರೆ, ಹಿಡಿಯುತ್ತಿಲ್ಲ. ಯಾಕಂದ್ರೆ ದಪಾಸ್ ಒಂದೊಂದು ಇಟ್ಟಿಡು ದೊಡ್ಡವಾಗಿದೆ ಚಪಾತು. ಅದಕ್ಕೋಸ್ಕರ ನೀವು ಒಂದಲ್ಲ 2 ಬೇಕಿದ್ದಾವೆ ಟಾಮಣ್ಣ ಅಂತ 2. ಒಂದಿದು ಏನಂತಾರೆ ಬ್ಲ್ಯಾಕ್ ಕಲರ್ದಿದೆ, ಇದು ಇನ್ನೂ ಒಂದು ವೈಟ್ ಇದೆ. ಇನ್ನೊಂದು ವೈಟ್ ಅಂಬೋದು ಅದು ಹೊರಗೆ ಹೋಗ್ಯದೋ ಎಲ್ಲಿಗೆ ಹೋಗ್ಯದೋ ಗೊತ್ತಿಲ್ಲ. ಅದು ವೈಟು ಬರುತ್ತೆ, ಇದು ಬ್ಲ್ಯಾಕ್ ಅದ. ಹಿಡಿಲಕ್ಕೆ ಪ್ರಯತ್ನ ಪಡ್ಲತ್ತವ. ಒಂದೊಂದು ಏನಾರು ದಪ್ಪವ ಸಿಕ್ಕು ಅಂದರೆ 2 ದಿನ ಇವಕ್ಕೆ ಊಟನೇ ಬೇಕತ್ತಿಲ್ಲ. ಬರೋಬ್ಬರ್ ಹೊಟ್ಟೆ ಫುಲ್ ಆಗ್ತಾವೆ. ಓಡ್ತಾವೆ ದೊಡ್ಡ ಏನಂತಾರೆ ಈ ಚಪಾತಿಗಳವ. ಹಲೋ ಮಿಸ್ಟರ್ ಟಾಮಣ್ಣ, ಹಲೋ ಮಿಸ್ಟರ್ ಟಾಮು. ಕೇಳಲ್ಲ ಗೈಸ್, ಈಗ ಪ್ಲ್ಯಾನ್ ಹಾಕೋ ಟೈಮಲ್ಲಿದ್ದಾವೆ, ಕೇಳೋ ಚಾನ್ಸಸ್ ಇಲ್ಲ ಅವು. ಓಕೆ ಗೈಸ್, ಬ್ಲಾಗ್ ಹೇಗೆ ಅನ್ನಿಸ್ತೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ನಾವು ಬೆಕ್ಕು ಚಪಾತಿ ಗಿಡಕ್ಕೆ ಪ್ರಯತ್ನ ಪಡ್ಲತ್ತಿತ್ತು ಗೈಸ್, ಟ್ರೈ ಮಾಡತ್ತಿತ್ತು. ಅದು ಟ್ರೈ ಮಾಡಿ ನೋಡಿದ್ರೆ ನನಗೆ ಲೈಟೇ ಹೋಗ್ಬಿಡ್ತು. ಏನಂತಾರೆ ಬೆಳಕಲ್ಲೇ ಕಾಣುತ್ತಲ್ಲ ಗೈಸ್, ಅಂದರೂ ಬೆಕ್ಕಿನ ಕಣ್ಣಿಗೆ ನೈಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಏನಂತಾರೆ ಲೈಟ್ ಇರಲಿ ಹೋಗಲಿ ಕತ್ತಲೇ ಇರಲಿ, ಬೆಕ್ಕಿಗೆ ಮತ್ತು ಈ ಚಪಾತಿಗೆ ಚೆನ್ನಾಗಿ ಕಾಣುತ್ತೆ ಗೈಸ್. ಕಣ್ಣಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನೋಡ್ರಿ ಲೈಟ್ ಹೋಗ್ಯದ, ಅಂದ್ರೆ ಭೀ ಸುಮ್ಮನೆ ಸೈಲೆಂಟ್ ಪ್ಲ್ಯಾನ್ ಹಾಕಲ್ದಪ್ಲೇ ಕುಂತದ ನೋಡ್ರಿ. ಸುಮ್ಮನೆ ಲೈಟ್ ಹೋಗಿದ್ದಕ್ಕೆ ಹೆಂಗೆ ಕುಂತದ. ಟಾಮಣ್ಣ ಲೈಟ್ ಹೋಯ್ತಾ, ಸುಮ್ಮನೆ ಕುಂತಿದೀಯಾ? ಲೈಟ್ ಹೋಗಿದ್ದಕ್ಕೆ ಸುಮ್ಮನೆ ಕುಂತದ ಗೈಸ್. ಏನು ಮಾಡ್ತದ ಗೊತ್ತಿಲ್ಲ, ಖರೆ ಏನಂತಾರೆ ಹಿಡಿತದು. ಅವಾಗ ಮೊನ್ನೆ ಹಿಡಿದಿತ್ತು ಗೈಸ್ 2 ಏನಂತಾರೆ 2 ಚಪಾತಿ ಹಿಡಿದಿತ್ತು. ಅವು ಸಣ್ಣ ಇದ್ದು, ದೊಡ್ಡ ಸಿಕ್ಕಿಲ್ಲ, ಸಣ್ಣ ಸಿಕ್ಕ್ಯದ, ಅದಕ್ಕೆ ಹಿಡಿದಿತ್ತು. ಓಕೆ, ಅದಕ್ಕೋಸ್ಕರ ನೋಡ್ತಾಯಿರಿ ಮುಂದೆ ಬ್ಲಾಗಲ್ಲಿ. ಹಾಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ನೋಡಿ ಗೈಸ್, ಫೈನಲಿ ಲೈಟ್ ಬಂತು. ಏನಂತಾರೆ ಇವಾಗ ಹಾಕೋತೇನೋ ನೋಡ್ರಿ ಎಷ್ಟು ಚದರ ಅದು. ಹಲೋ ಹಾಯ್ ಅಂತ ಹೇಳಮ್ಮ ಸಬ್ಸ್ಕ್ರೈಬರಿಗೆ. ಹೇಳಲ್ಲ ಗೈಸ್, ಅದು ಏನಂತಾರೆ ಏನು ಮಾಡುತ್ತೇನೋ. ಓಕೆ ಗೈಸ್, ನನ್ನ ಬ್ಲಾಗ್ ಇಷ್ಟ ಆಯ್ತು ಅಂದರೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.